ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಶುಕ್ರವಾರ ಮಕರ ಸಂಕ್ರಾಂತಿಯ ದಿವಸದ ಬ್ಲಾಗ್ ಮಾಡ್ತಾ ಇದ್ದೇನೆ. ಕಾಫಿ ತಿಂಡಿ ಎಲ್ಲ ಆಯಿತು. ಇನ್ನು ನಾನೀಗ ದೇವಸ್ಥಾನಕ್ಕೆ ಹೊರಟಿದ್ದೇನೆ. ದೇವಸ್ಥಾನಕ್ಕೆ ಹೋಗಿ ಆನಂತರ ಶಾಪಿಗೆ ಹೋಗ್ತೇನೆ. ಹಾಗೆ ದೇವಸ್ಥಾನದಲ್ಲಿ ಆದರೆ ದೇವಸ್ಥಾನದ ವಿಡಿಯೋ ಮಾಡ್ತೇನೆ. ಇವತ್ತು ನಮ್ಮೂರ ಜಾತ್ರೆಯ ಕೊಡಿ ಏರುವುದು ಹೇಳ್ತೇವಲ್ಲ ಅದು. ಹಾಗೆ ಇವತ್ತು ನಮ್ಮೂರ ಜಾತ್ರೆಯ ಕೊಡಿ ಇನ್ನು ಒಂದು ವಾರ 9 ದಿವಸಗಳ ಕಾಲ ಜಾತ್ರೆ ಉತ್ಸವ ನಡೀತದೆ. ಹಾಗಾದರೆ ಬನ್ನಿ, ಇವತ್ತಿನ ಬ್ಲಾಗಲ್ಲಿ ಏನೇನು ನಡೀತದೆ ಅಂತ ನೋಡ್ಕೊಂಡು ಬರೋಣ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್. Hello guys, welcome back to Amitha's kitchen. Good morning. ಹೇಗಿದ್ದೀರಾ? Hello friends, ಚಾಯ್ ಪಿಯೋ. ಚಾಯ್ ಪೀಲೋ. ಇವತ್ತು ಮಕರ ಸಂಕ್ರಮಣ ಅಂತೆ. ಹ್ಯಾಪಿ ಮಕರ ಸಂಕ್ರಮಣ. ಸ್ನೇಹಿತರೆ, ಅಲ್ಲಿ ಏನೋ ಮಾಡ್ತಿದ್ದಾರೆ ಅವರು ಕತ್ತಲಲ್ಲಿ. ಸ್ನೇಹಿತರೆ ಇಂಥದ್ದು ಆಲೋಚನೆ ಮಾಡ್ತಾ ಇದ್ದಾರೆ. ಕ್ಲೋಸ್ ಮಾಡ್ದ ಬೇಡ ಚಾಲಕ್ ನೋಡ್ಕೊಂಡು ಬನ್ನಿ. ಅವ್ರಿಗೆ ತುಂಬ ಚಳಿ ಆಗ್ತುಂಟು ಇವತ್ತು. ಸ್ವೆಟ್ರ್ ಎಲ್ಲ ಹಾಕಿಕೊಂಡಿದ್ದಾರೆ. ಪೂರಿ ಭಾಜಿ ಮಾಡ್ತಾರಂತೆ. ಸೊ ಭಾಜಿಗೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದ್ದೀನಿ. ಎಲ್ಲ ಬಟಾಟೆ, ಆನಿಯನು, ಟೊಮೆಟೊ, ಚಿಲ್ಲಿ, ಮೆಂತ್ಯ ಸೊಪ್ಪು ಅಂತ ಇಲ್ಲಿ ಆಟ ಎಲ್ಲ ರೆಡಿ ಉಂಟಿದೆ ಸ್ನೇಹಿತರೆ. ಎಲ್ಲ ಪೂರಿ ಮಾಡ್ತಾರಂತೆ. ನೋಡುವ ಹೇಗಿದೆ ಪೂರಿ ಅಂತ. ನೋಡಿ, ಏನೋ ಇದು ಬೇರೆ ಐಟಮ್ ರವೆ ಅಂತ. ಇಲ್ಲೊಂದು ನಾನು 2 ಟೇಬಲ್ ಸ್ಪೂನ್ ಅಷ್ಟು ರವೆಯನ್ನು ಮೊದಲೇ ನೆನೆ ಹಾಕಿದ್ದೇನೆ. ಒಂದು 5 ನಿಮಿಷ ಆಯ್ತು ನೆನೆ ಹಾಕಿ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್ ಅಷ್ಟು ಸಕ್ಕರೆ. ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೇನೆ.
ಇನ್ನು ನಾವು ಬಾಜಿ ಮಾಡಿಕೊಳ್ಳುವ. ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ. ಸಾಸಿವೆ ಹಾಕಿದೆ. ಕಡಲೆಬೇಳೆ ಕೂಡ ಹಾಕಿದೆ. ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿ ಹೀಗೆ ನೋಡಿ. ಹಿಂಗುಂಟು ಗಟ್ಟಿಯಾಗಿದೆ. ಹಿಂಗಿನ ಪೌಡರ್ ನೀವು ಅದಕ್ಕೆ ಮೆಣಸನ್ನು ಕೂಡ ಹಾಕ್ತಿದ್ದೇನೆ. ಬಾಜಿ ಮಾಡುವಾಗ ಸ್ವಲ್ಪ ಆನಿಯನ್ ಜಾಸ್ತಿಯೇ ಬೇಕು. ನಾನು 3 ಆನಿಯನ್ ತಗೊಂಡಿದ್ದೇನೆ, ದೊಡ್ಡ ದೊಡ್ಡದು. ಆನಿಯನ್ ಬೇಗ ಫ್ರೈ ಆಗಿ ಉಪ್ಪು ಕೂಡ ಹಾಕಿದೆ. ಜಾಸ್ತಿ ಕೆಂಪಾಗೋದು ಬೇಡ, ಇದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಬೆಂಕಿಯನ್ನು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ನಾವು ಆನಿಯನನ್ನು ಯಾವಾಗ ಫ್ರೈ ಮಾಡುವಾಗ ಬೆಂಕಿ ಯಾವಾಗಲೂ ಹೈಯಲ್ಲಿ ಬೇಕು. ಟ್ರಾನ್ಸ್ಪರೆಂಟ್ ಆಯಿತು. ಅಷ್ಟೊತ್ತಿಗೆ ನಾನೀಗ ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ. ಟೊಮೆಟೊ ಸ್ವಲ್ಪ ಬೇಯಲಿ. ಈಗ ನೋಡಿ, ಇದಕ್ಕೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತಾ ಇದ್ದೇನೆ. ನನಗೆ ಸ್ವಲ್ಪ ಅರ್ಜೆಂಟ್ ಆಗಿದೆ. ಅವರಿಗೆ ಪೂರ್ವ ಎಲ್ಲ ಆಗಲಿಲ್ಲ ಈಗ 11 ಗಂಟೆಗೆ. ಹಾಗೆ ಅಮ್ಮತ್ತು ಸ್ವಲ್ಪ ಗಡಿಬಿಡಿಯಲ್ಲಿ ಇದ್ದಾರೆ ಈಗ. ಲೇಟ್ ಆಯಿತು. ಸತ್ಯನ ಕರೆದು ಗಂಟೆ 7:30 ಆಯಿತು. ನನಗೆ ಕರೀಲಿಕ್ಕೆ ಅವನನ್ನು 1 ಗಂಟೆ ಆಯಿತು. ಹಾಗೆ ಪೂರಿ ಭಾಜಿ ಮಾಡುವಾಗಲೇ ಲೇಟ್ ಆಯಿತು. ನಮ್ಮ ಬ್ರೇಕ್ಫಾಸ್ಟ್ ಲೇಟ್ ಆಯಿತು. ಇದಕ್ಕೀಗ ಆಲೂಗಡ್ಡೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಆಲೂಗಡ್ಡೆ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ನೋಡಿ ಯಾವ ರೀತಿ ಆಲೂಗಡ್ಡೆ ಇದೆ ಅಂತ. ತುಂಬ ಸಣ್ಣ ಸಣ್ಣದ ಸ್ಮ್ಯಾಶ್ ಮಾಡೋದು ಬೇಡ, ಸ್ವಲ್ಪ ದಪ್ಪ ದಪ್ಪಕ್ಕಿರಲಿ ಕೆಲವೆಲ್ಲ. ಸ್ನೇಹಿತರೆ, ಮೆಂತ್ಯ ಸೊಪ್ಪೆಲ್ಲ ಹಾಕಿದ ಕಾರಣ ಬಾಜಿ ಒಳ್ಳೆ ಒಂದು ಪರಿಮಳ ಕೂಡ, ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ತುಂಬಾ ಒಳ್ಳೆಯದಾಗ್ತದೆ. ಪರಿಮಳ, ಟೇಸ್ಟ್ ಎಲ್ಲ ಕೂಡ ಸೂಪರ್ ಆಗಿರ್ತದೆ. ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ. ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇದಕ್ಕೀಗ ನಾನು 1 ಕಪ್ಪಿನಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ನಿಮಗೆ ಹಾಗೆ ಗಟ್ಟಿಯೇ ಬೇಕು, ನೀರು ಹಾಕದೆ ಹಾಗೆ ಡ್ರೈ ಆಗಿ ಬೇಕು, ಸ್ವಲ್ಪ ಗಟ್ಟಿಯೇ ಬೇಕು ಅಂತಿದ್ರೆ ಗಟ್ಟಿ ಮಾಡಿಕೊಳ್ಳಿ. ಸ್ವಲ್ಪ ಗ್ರೇವಿ ಮಾಡ್ತಾ ಇದ್ದೇನೆ ನಾನು ಇದರಲ್ಲಿ. ನೋಡಿ, ನಮ್ಮ ಬಾಜಿ ಚೆನ್ನಾಗಿ ಕುದಿ ಬರ್ತಾ ಉಂಟು. ಅದಕ್ಕೀಗ ನಾನು ಸ್ವಲ್ಪ ನಿಂಬೆ ರಸ ಹಾಕ್ತಾ ಇದ್ದೇನೆ. ಬೀಜ ಮಿಕ್ಸ್ ಮಾಡಿಕೊಳ್ಳ. ಹಾಗೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ. ಸ್ನೇಹಿತರೆ, ನಮ್ಮ ಬಾಜಿ ಇಲ್ಲಿ ರೆಡಿ ಆಯಿತು. ನಾವಿನ್ನು ಪೂರಿ ಮಾಡಿಕೊಳ್ಳುವ. ಪೂರಿ ಕಾಯಿಸ್ಕೊಳ್ಳಿಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದು ನಮ್ಮ ಮನೆಯಲ್ಲೇ ಮಾಡಿದ ಕೊಬ್ಬರಿ ಎಣ್ಣೆ. ಹಿಟ್ಟನ್ನು ಕಲಸಿಟ್ಟು ಒಂದು 5 ನಿಮಿಷ ಆಯಿತು. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ನಾದಿಕೊಳ್ಳುವ. ಆನಂತರ ಇದರಿಂದ ಒಂದು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಳ್ಳುವ.
ಹತ್ರ ಎಣ್ಣೆ ಕುದೀತಾ ಉಂಟು, ಐ ಮೀನ್ ಕೊಳ ಹೇಳ್ತಾ ಉಂಟು. ಇಲ್ಲಿ ನೋಡಿ ಅನ್ನ ರೆಡಿಯಾಗಿದೆ, ಬಾಯ್ಲ್ಡ್ ರೈಸ್ ಮತ್ತು ರಸಂ ಸಹ ರೆಡಿಯಾಗಿದೆ. ಅವರಿಗೆಲ್ಲ ಇಲ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಕಿಕೊಳ್ಳೋ, ಜಾಸ್ತಿ ಹಿಟ್ಟು ಬೇಡ, ಅಂದರೆ ನಮಗೆ ಎಣ್ಣೆ ಎಲ್ಲ ಹಾಳಾಗ್ತದೆ. ಈಗ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಹಾಕಿಕೊಂಡ್ರೆ ಸಾಕು. ತೆಳ್ಳಗೆ ಕೂಡ ಬೇಡ, ಜಾಸ್ತಿ ದಪ್ಪ ಕೂಡ ಬೇಡ. ಈಗ ಪೂರಿಯನ್ನು ಮಾಡಿಟ್ಕೊಳ್ಳೋ, ಎಣ್ಣೆ ಸ್ವಲ್ಪ ಕಾಯಿಲಿ. ಇಲ್ಲಿ ನಾವು ಪೂರಿಯನ್ನು ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಬೆಂಕಿನ ಜಾಸ್ತಿಯಲ್ಲಿ ಇಟ್ಕೊಂಡಿದ್ದೇನೆ. ಹೀಗೆ ಚೆನ್ನಾಗಿ ಗುಳ್ಳೆ ಬಂದ ನಂತರ ಬೆಂಕಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯಿತು. ಮೀಡಿಯಂ ಫ್ಲೇಮಲ್ಲಿ, ಮೀಡಿಯಂ ಅಲ್ಲ, ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯಿತು. ಬೆಂಕಿಯನ್ನು ಒಂದು ಸೈಡ್ ಚೆನ್ನಾಗಿ ಕಾಯಿಲಿ, ಆನಂತರ ತಿರುಗಿಸಿ ಹಾಕಿಕೊಳ್ಳ. ಇನ್ನು ಈ ಪೂರಿಯನ್ನು ತಗೊಳ್ಳ, ಇಷ್ಟಾದರೆ ಸಾಕು. ಅದರ ಜೊತೆಯಲ್ಲಿ ಇನ್ನೊಂದು ಪೂರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಕಾರದ್ದು ಫೋನ್ ಬರ್ತಾ ಉಂಟು. ಪೂರಿ ಹಾಕಿದ ನಂತರ ಎಣ್ಣೆಯನ್ನು ಮೇಲಿಂದ ಚೆನ್ನಾಗಿ ಹೀಗೆ ಹಾಕಬೇಕು. ಆಗ ನೋಡಿ ಪೂರಿ ಚೆನ್ನಾಗಿ ಉಬ್ಬಿ ಬರ್ತದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ನೋಡಿ. ಇನ್ನು ಆನಂತರ ಬೆಂಕಿಯನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಹೊತ್ತು ಹೀಗೆ ಇರಲಿ, ಆನಂತರ ಮಗುಚಿ ಹಾಕಿಕೊಂಡ್ರೆ ಆಯಿತು. ನೋಡಿ ಸ್ನೇಹಿತರೆ, ನಮ್ಮ ಪೂರಿ ಚೆನ್ನಾಗಿ ಉಬ್ಬಿ ಬಂದಿದೆ, ಎಲ್ಲ ಪೂರಿ ಕೂಡ. ಇಲ್ಲಿ ನಾನೀಗ ಸವ್ಯಸಾಚಿಗೆ ಲಂಚ್ ಬಾಕ್ಸಿಗೆ ತುಂಬಿಸ್ತಾ ಇದ್ದೇನೆ. ಲಂಚ್ ಬಾಕ್ಸಿಗೆ ಯಾವಾಗಲೂ ನಾನೇ ತುಂಬಿಸೋದು, ಇಲ್ಲದಿದ್ದರೆ ಸ್ವಲ್ಪವೇ ಹಾಕ್ಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ನಾನೇ ಲಂಚ್ ಬಾಕ್ಸಿಗೆ ತುಂಬಿಸಿ ಕೊಡೋದು ಅವನಿಗೆ. ಹಾಗೆ ಇವತ್ತು ನಾನು 5 ಪೂರಿ ಹಾಕ್ತಾ ಇದ್ದೇನೆ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದರೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲಲ್ಲಿ ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿ 5 ಪೂರಿ ಹಾಕಿದ್ದೇನೆ ಇವತ್ತು. ತಿಂತಾನೆ ಅಂತ ಮಾಡ್ತಾನೆ ನೋಡಬೇಕು. ಸಚ್ಚಿ ಈಗ ಟಿಫಿನ್ ಕೊಂಡೋಗೋ. ಸ್ನೇಹಿತರೆ, ನಿಮ್ಮನ್ನು ಬಿಟ್ಟು ನಾವೀಗ ಬ್ರೇಕ್ಫಾಸ್ಟ್ ಮಾಡ್ತೇವೆ. ಸಾರಿ ಸ್ನೇಹಿತರೆ, ಪೂರಿ ಭಾಜಿ ಎಲ್ಲ ಆಗಿದೆ, ತಿಂದು ನೋಡುವ. ಒಳ್ಳೆದಾಗಿದಲ್ಲ, ನಾನು ಬರ್ತೇನೆ. ಭಾಜಿ ಒಳ್ಳೆದಾಗಿದೆ. ನಾನು ಮಾಡಿದ್ದನ್ನೇ ನಾನು ಹೇಳ್ಕೊಳ್ತೆ ಅಂತ.